ಗೈಸ್, ನಾನು ಮಂತ್ರಾಲಯ ಹೋಗ್ತಾ ಇದ್ದೀನಿ. ಹೇ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ 18. ನಮ್ಮಮ್ಮ ಊಟ ಮಾಡು ಅಂತ ಇದ್ರ ನಾನು ಫ್ರೂಟ್ಸ್ ಹಾಕು ಅಂದ್ಬಿಟ್ಟು ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಹೊರಟೆ. ಫೈನಲಿ ನನ್ನ ಕನಸನ್ನ ನನಸು ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಇನ್ನು ನನಗೆ ನಂಬಕ್ ಆಗ್ತಾ ಇಲ್ಲ ಇದು ನಿಜನೋ ಭ್ರಮೆನೋ ಅಂತ. ಬಸ್ ಹತ್ಕೊಂಡು ಫೈನಲಿ ರೀಚ್ ಆಗಿದ್ದೆ ಆದಿಚುಂಚನಗಿರಿ ಕ್ರಾಸ್. ನನ್ನ ಫ್ರೆಂಡ್ ಅವ್ರ ಫ್ಯಾಮಿಲಿ ಜೊತೆ ಮಂತ್ರಾಲಯ ಹೋಗ್ತಾ ಇದ್ರು, ಸೊ ಅವ್ರ ಜೊತೆ ನಾನು ಜಾಯ್ನ್ ಆದೆ. ಇಲ್ಲಿ ನಾವು ಆದಿಚುಂಚನಗಿರಿ ಮಠದ ಹತ್ರ ಊಟಕ್ಕೆ ಬ್ರೇಕ್ ತಗೊಂಡ್ವು. ಮನೆಯಿಂದನೇ ಅವರು ವೆಜ್ ಪುಲಾವ್ ಮತ್ತು ಮೊಸರನ್ನ ಮಾಡ್ಕೊಂಡು ಬಂದಿದ್ರು. ತುಂಬ ಚೆನ್ನಾಗಿತ್ತು, ಲೈಟ್ ಆಗಿತ್ತು, ಸಖತ್ತಾಗಿತ್ತು. ಹಾಗೆ ಎಲ್ಲರೂ ಮೆಹಂದಿ ಹಚ್ಚಿಸ್ಕೊತಾ ಇದ್ರು, ನಾನು ಸಹ ಹಚ್ಚಿಸ್ಕೊಂಡೆ. ಕಾಫಿ ಬ್ರೇಕ್ ಸಹ ಆಗೋಯ್ತು, ಮನೆಯಿಂದನೇ ಕಾಫಿ ಸಹ ಮಾಡ್ಕೊ ಬಂದಿದ್ರು. ನೋಡ್ತಾ ನೋಡ್ತಾ ಇದ್ದಂಗೆ ಬೆಳಕು ಸಹ ಆಗೋಯ್ತು, ಮಂತ್ರಾಲಯ ಸಹ ಸಿಕ್ತು. ನಿಜ ಹೇಳಬೇಕು ಅಂದರೆ ಸ್ಟೇನ ಮುಂಚೆನೆ ಬುಕ್ ಮಾಡಿರಲಿಲ್ಲ. ಇಲ್ಲಿ ಬಂದು ನಾವು ಸ್ಟೇನ ತಗೊಂಡಿದ್ದು. ಹಾಗೆ ಡೈರೆಕ್ಟಾಗಿ ಬಂದು ರೂಮ್ ತಗೋತೀವಿ ಅಂದರೆ ಮಠದ ಸ್ಟೇ ಸಿಗಲ್ಲ. ಐ ಗೆಸ್ ಪರಿಚಯ ಇದ್ದವರು ಯಾರೋ ಕಡೆಯಿಂದ ನಮಗೆ ರೂಮ್ ಸಿಕ್ತು. ನಾವು ಹೋಗಿದ್ದು 10 ಜನ, ಸೊ 10 ಜನದ್ದು ಸ್ನಾನ ಆಗಬೇಕು, ಎಲ್ಲರೂ ರೆಡಿ ಆಗಬೇಕು ಅಲ್ಲ. ಫೈನಲಿ ನೋಡಿ ರೆಡಿ ಆಗಿಬಿಟ್ಟು ಬಂದು ಫೋಟೋ ಕ್ಯಾಪ್ಚರ್ ಮಾಡಿಸ್ಕೊತಾ ಇದ್ದೀವಿ. ಆ್ಯಕ್ಚುಲಿ ಇನಿಷಿಯಲಿ ಫೋಟೋ ಕ್ಯಾಪ್ಚರ್ ಮಾಡಿಕೊಂಡ್ರೆ ಚಂದ, ಆಮೇಲೆ ಖಂಡಿತವಾಗ್ಲೂ ಯಾವ ಫೋಟೋಸು ಚೆನ್ನಾಗಿ ಬರಲ್ಲ. ಇದೆಲ್ರಿಗೂ ಗೊತ್ತಿರೋ ವಿಷಯ, ಯಾಕೆಂದರೆ ಅಷ್ಟು ಟೆಂಪ್ರೇಚರ್ ಇದೆ ಅಲ್ಲಿ. ಮಂತ್ರಾಲಯ ಅಂದರೆ ಕಣ್ಮುಂದೆ ಬರೋದು ರಾಯರ ಮಠ. ಬಟ್ ನಾನು ರಾಯರ ಮಠ ಕಡೆಯಿಂದ ಹೋಗಲೇ ಇಲ್ಲ, ಶಾರ್ಟ್ಕಟ್ಟಲ್ಲಿ ಹೋದ್ವು. ಸೊ ನನಗೆ ಏನಾಯಿತು ಅನ್ನೋದೇ ಗೊತ್ತಾಗಿಲ್ಲ, ಎಲ್ಲ ಬ್ಲ್ಯಾಂಕು. ರಾಯರ ದರ್ಶನ ಸಹ ಚೆಂದ ಆಯಿತು, ಆದರೆ ನಿಜ ಹೇಳ್ತೀನಿ, ಆದರೆ ರಾಯರ ಚಿತ್ರ ನನ್ನ ಕಣ್ಮುಂದೆ ಬರ್ತಾನೇ ಇಲ್ಲ. ಅಲ್ಲೇ ಒಂದು ಹೋಟೆಲ್ಗೆ ತಿಂಡಿಗೆ ಅಂತ ಹೋದ್ವು, ಕಾಂಬೋ ಅಂತ ಇತ್ತು, ಬಟ್ ಕೆಟ್ಟದಾಗಿತ್ತು, ನನಗಂತೂ ಇಷ್ಟ ಆಗಲಿಲ್ಲ. ಅಲ್ಲಿಂದ ನಾವು ಹೋಗಿದ್ದು ಲಕ್ಷ್ಮೀ ಟೆಂಪಲ್ಲು ಮತ್ತು ಪಂಚಮುಖಿ ಟೆಂಪಲ್ಲು, ಆಮೇಲೆ ಬಿಚ್ಚಾಲೆ, ಆಮೇಲೆ ಅಪ್ಪಣ್ಣಾಚಾರ್ಯರ ಮನೆ. ಇದೆಲ್ಲ ಮುಗಿಸಿ ಊಟ ಮಾಡೋ ಅಷ್ಟರಲ್ಲಿ 5 ಗಂಟೆ. ಇದಿಷ್ಟು ನನ್ನ ಮಂತ್ರಾಲಯ ಜರ್ನಿ ಕತೆ ಅಷ್ಟೇ.